ಇಡೀ ಮನೆ ಮಂದಿ ಎಲ್ಲ ಮತ್ತೊಮ್ಮೆ ಪ್ರತಾಪ್ ಅವರ ಮೇಲೆ ದ್ವೇಷದ ಕಿಡಿ ಕಾರ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಯಾರು ಕ್ಯಾಪ್ಟನ್ ಆಗ್ತೀರಾ ಅನ್ನೋ ಪ್ರಶ್ನೆಯನ್ನು ಬಿಗ್ ಬಾಸ್ ಅವರು ಕೇಳ್ತಾರೆ. ಅಲ್ಲಿ ಬಂದಂಥ ಫ್ಯಾಮಿಲಿ ಎಲ್ಲ ಸಂಗೀತ, ತನೀಷಾ ಮತ್ತು ಪ್ರತಾಪ್ ಅವರನ್ನು ಕ್ಯಾಪ್ಟನ್ ಆಗಿ ಸೆಲೆಕ್ಟ್ ಮಾಡಿರ್ತಾರೆ. ಹಾಗಾಗಿ ತುಂಬ ಜನ ಪ್ರತಾಪ್ ಅವರು ಕ್ಯಾಪ್ಟನ್ ಆಗಬೇಕು ಅಂತ ಹೇಳಿರ್ತಾರೆ. ಆಗ ಸಿರಿ ಅವರ ಮನೆಯಲ್ಲೂ ಕೂಡ ಪ್ರತಾಪ್ ಅವರು ಕ್ಯಾಪ್ಟನ್ ಆಗಿರಲಿ ಅಂತ ಹೇಳಿರ್ತಾರೆ. ಸಂಗೀತ ಅವ್ರ ಮನೆಯಲ್ಲೂ ಕೂಡ ಪ್ರತಾಪ್ ಅವರು ಕ್ಯಾಪ್ಟನ್ ಆಗಲಿ ಅಂತ ಹೇಳಿರ್ತಾರೆ. ಅದೇ ರೀತಿ ಹಾಗಾಗಿ ಅಲ್ಲಿ ಯಾರು ಈ ವಾರದ ಕ್ಯಾಪ್ಟನ್ 3 ಜನರನ್ನು ಆಯ್ಕೆ ಮಾಡಿದ್ದಾರೆ. ಅದರಲ್ಲಿ ಒಬ್ಬರನ್ನು ಮನೆ ಮಂದಿ ಹೊರಗಡೆ ಇಡಿ ಅಂತ ಹೇಳಿದ ಕೂಡಲೇ ವಿನಯ್ ಮತ್ತು ನಮ್ರತಾ ನೀನು ಕಮಾಂಡರ್ ಥರ ಆಡ್ತೀಯಾ, ಹಾಗಾಗಿ ನೀನು ಕ್ಯಾಪ್ಟನ್ ಆಗೋದು ಬೇಡ ಅಂತ ಹೇಳ್ತಾರೆ. ಅದಾದಮೇಲೆ ಸಂತೋಷ್ ಮತ್ತು ಸಿರಿ ಕೂಡ ನಿನಗೆ ಮೂಡ್ ಸ್ವಿಂಗಿಂಗ್ ಜಾಸ್ತಿ, ನೀನು ಕ್ಯಾಪ್ಟನ್ ಆಗೋದು ಬೇಡ ಅನ್ನೋ ಥರ ಹೇಳ್ತಾರೆ. ಮೈಕಲ್ ಅವರು ನೋಡಿದ್ರೆ ಮೈಕಲ್ ಅವರು ಯಾವಾಗೂ ಪ್ರತಾಪ್ ಅವ್ರ ಮೇಲೆ ಹಾಗೆ ಸಾಧಿಸ್ತಾನೇ ಇದ್ದಾರೆ. ಅದು ಯಾಕೋ ಗೊತ್ತಿಲ್ಲ, ಮೈಕಲ್ ಅವ್ರಿಗೆ ಪ್ರತಾಪ್ ಅವ್ರ ಹತ್ರ ಏನು ಪ್ರಾಬ್ಲಮ್ ಅಂತಲೂ ಗೊತ್ತಿಲ್ಲ. ಸೊ ಆದರೆ ಮೈಕಲ್ ಅವರು ಹೇಳ್ತಾರೆ ಇಂಥ ಮನುಷ್ಯ ಕ್ಯಾಪ್ಟನ್ ಆಗೋದು ಬೇಡ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಅದು ಯಾಕಂತ ಗೊತ್ತಿಲ್ಲ. ಸೊ ಮತ್ತೆ ಮನೆ ಮಂದಿ ಎಲ್ಲ ಸೇರಿ ಪ್ರತಾಪ್ ಅವರು ಕ್ಯಾಪ್ಟನ್ ಆಗೋದಕ್ಕೆ ಅಡ್ಡ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ತುಂಬ ಜನ ಈವನ್ ಸಿರಿ ಮನೆಯವರು ಕೂಡ ಪ್ರತಾಪ್ ಅವರು ಕ್ಯಾಪ್ಟನ್ ಆಗಲಿ ಅಂತ ಹೇಳಿದರು. ಆಗಲೂ ಸಿರಿ ಅವ್ರಿಗೆ ಅರ್ಥ ಆಗಲಿಲ್ವಾ ಅಂತ ಗೊತ್ತಿಲ್ಲ. ಆದರೆ ಪ್ರೋಮೋದಲ್ಲಿ ಇನ್ನು ಸಂಗೀತ, ಕಾರ್ತಿಕ್ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ. ಬಹುಶಃ ಸಂಗೀತ ಮತ್ತು ಕಾರ್ತಿಕ್ ಪ್ರತಾಪ್ ಅವ್ರ ಹೆಸರನ್ನು ತೊಗೋಬೋದು ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ಮೊದಲಿನಿಂದನೂ ಸಂಗೀತ ಮತ್ತು ಕಾರ್ತಿಕ್ ಅವರು ಪ್ರತಾಪ್ ಅವ್ರಿಗೆ ಸಪೋರ್ಟ್ ಮಾಡ್ತಾನೆ ಬಂದಿದ್ದಾರೆ. ಅದು ಎಪಿಸೋಡ್ನಲ್ಲಿ ಗೊತ್ತಾಗುತ್ತೆ ಸಂಗೀತ ಮತ್ತು ಕಾರ್ತಿಕ್ ಯಾರಿಗೆ ಸಪೋರ್ಟ್ ಮಾಡ್ತಾರೆ ಅಂತ. ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿನ್ನೆ ಕೂಡ ಪ್ರತಾಪ್ ಫ್ಯಾಮಿಲಿ ಬರೋದಕ್ಕೆ ಮುಂಚೆನೇ ತುಕಾಲಿ ಸಂತೋಷ್ ಮತ್ತು ವರ್ತೂರ್ ಸಂತೋಷ್ ಅವರು ಯಥಾ ಪ್ರಕಾರ ಬೀಮ್ ಬ್ಯಾಗ್ ತೊಗೊಂಡು, ಅಂದರೆ ಅವರೇನು ಯಥಾ ಪ್ರಕಾರ ಮಾಡ್ತಾ ಇರ್ತಾರಲ್ವ ಬೇರೆಯವ್ರ ಬಗ್ಗೆ ಮಾತಾಡೋದು, ಅದ್ರ ಬಗ್ಗೆನೇ ಪ್ರತಾಪ್ ಅವ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ. ಯಾಕೋ ವರ್ತೂರ್ ಸಂತೋಷ್ ಅವರು ಇತ್ತೀಚೆಗೆ ಪ್ರತಾಪ್ ಅವ್ರ ಮೇಲೆ ಸ್ವಲ್ಪ ಗರಂ ಆಗಿದ್ದಾರೆ. ಆದರೆ ಅವ್ರ ತಂದೆ ತಾಯಿ ಬಂದ ಮೇಲೆ ಅಲ್ಲಿ ನೋಡಿದ್ರೆ ಪ್ರತಾಪ್ ಅವ್ರಿಗೆ ಹೆಣ್ಣು ನೋಡ್ತೀನಿ ಅಂತ ಹೇಳ್ತಾರೆ. ಒಂದು ರೀತಿ ನನಗೆ ಆಶ್ಚರ್ಯ, ಒಂದು 2 ನಿಮಿಷದ ಮುಂಚೆ ಪ್ರತಾಪ್ ಮೇಲೆ ತುಂಬಾ ಗಡಮ್ ಆಗಿರೋ ಥರ ಅಲ್ಲಿ ಬಿಹೇವ್ ಮಾಡ್ತಾಯಿದ್ರು. ಅಬ್ಬಬ್ಬ ಅವನ ಬಗ್ಗೆ ನಾವು ಮಾತೇ ಆಡಲ್ಲ ಸ್ವಾಮಿ ಅನ್ನೋ ಥರ ಬಿಹೇವ್ ಮಾಡ್ತಾಯಿದ್ರು. ಅದೇ ಅವ್ರ ತಂದೆ ತಾಯಿ ಬಂದ ಕೂಡಲೇ ಹೆಣ್ಣು ನೋಡ್ತೀನಿ ಅಂತಾರೆ. ಯಾಕೆ ವರ್ತೂರ್ ಸಂತೋಷ್ ಅವರು ನಿಮಿಷಕ್ಕೂ ಚೇಂಜ್ ಆಗ್ತಾ ಇರ್ತಾರೆ? ಅವ್ರಿಗೆ ಒಂದು ಸ್ಟ್ಯಾಂಡ್ ಇಲ್ಲ ಅಂತ ಅನಿಸತ್ತೆ. ಅವರು ಕೂಡ ಒಂದು ಹಳ್ಳಿಕಾರ್ ಸಂತೋಷ್ ಅಂತ ಒಂದು ಹಳ್ಳಿಗಾಡಿನ ಸೊಗಡಿನಿಂದ ಬಂದಿದ್ದಾರೆ. ಯಾಕೆ ಅವರು ಪ್ರತಾಪ್ ಅವರನ್ನು ಲೈಕ್ ಮಾಡ್ತಾ ಇಲ್ಲ? ಒಂದು ಸ್ವಲ್ಪ ದಿನ ಪ್ರತಾಪ್ ಅವರು ಅವ್ರಿಗೆ ತುಂಬಾ ಸಪೋರ್ಟ್ ಮಾಡ್ತಾಯಿದ್ರು. ಅವರು ಕೂಡ ಪ್ರತಾಪ್ ಅವ್ರ ಜೊತೆ ಇದ್ದರು. ಯಾವಾಗ ಪ್ರತಾಪ್ ಅವರು ಸಂಗೀತ ಅವ್ರ ಜೊತೆ ಜಾಸ್ತಿಯಾಗಿ ಮಾತಾಡೋದಕ್ಕೆ ಪ್ರಾರಂಭ ಮಾಡಿದ್ರು, ಅಲ್ಲಿಂದ ಹಳ್ಳಿಕಾರ್ ಸಂತೋಷ್ ಅವರು ಪ್ರತಾಪ್ ಅವ್ರ ಜೊತೆ ಸ್ವಲ್ಪ ಈ ರೀತಿ ನಡ್ಕೊಳ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಪ್ರತಾಪ್ ಅವರು ಅವ್ರ ಜೊತೆಯಲ್ಲಿ ಇರ್ತಾ ಇಲ್ಲ, ಸಂಗೀತ ಅವ್ರ ಜೊತೆ ಜಾಸ್ತಿ ಇದ್ದಾರೆ ಅಂತ ಪೊಸೆಸಿವ್ನೆಸ್ನಲ್ಲಿ ಆ ರೀತಿ ಮಾಡ್ತಾ ಇದ್ದಾರೆ ವರ್ತೂರ್ ಸಂತೋಷ್ ಅವರು ಅಂತ ಅನ್ನಿಸ್ತಾ ಇದೆ. ಎಲ್ಲೋ ಒಂದು ಕಡೆ ವರ್ತೂರ್ ಸಂತೋಷ್ ಅವ್ರಿಗೆ ಪ್ರತಾಪ್ ಅವರು ಇಷ್ಟ ಆಗಿದ್ರು. ಪ್ರತಾಪ್ ಅವರು ಸ್ವಲ್ಪ ಸಂಗೀತ ಅವ್ರ ಜೊತೆ ಜಾಸ್ತಿ ಮಾತಾಡೋದ್ರಿಂದ ವರ್ತೂರ್ ಸಂತೋಷ್ ಅವ್ರಿಗೆ ಆ ರೀತಿ ಅನ್ನಿಸ್ತಾ ಇದೆ ಅಂತ ಅನ್ನಿಸುತ್ತೆ. ನೀವು ಈ ವಾರ ಯಾರು ಕ್ಯಾಪ್ಟನ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ಬಹಳಷ್ಟು ಜನ ವೀಕ್ಷಕರು ಪ್ರತಾಪ್ ಅವರು ಕ್ಯಾಪ್ಟನ್ ಆಗಲಿ ಅಂತ ಕಾಯ್ತಾ ಇದ್ದಾರೆ. ತುಂಬ ಜನ ಕಮೆಂಟ್ನಲ್ಲೂ ಕೂಡ ತಿಳಿಸಿದ್ದಾರೆ. ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ಚಾನಲ್.